ಹಾಯ್ ಹಲೋ ಫ್ರೆಂಡ್ಸ್, ಬರ್ರಿ KGD ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ. ಇವತ್ತು ನೋಡ್ರಿ ನಾವು ಲಂಚ್ ಒಳಗೆ ಚೌಳಿಕಾಯಿ ಪಲ್ಯ ಮತ್ತು ಕಿರಿಕ್ ಸಾಲಿ ಪಲ್ಯ ಅಂತ ಸಿಗ್ತೈತೆ ನಮ್ಮ ಕಡೆ. ಅದನ್ನು ಮಾಡಾಕತ್ತೀವಿ. ಈ ಚೌಳಿಕಾಯಿನ ನಾನು ಸೋಸ್ಕೊಂಡು ಒಂದೆರಡು ಸೀಟಿ ಕುಕ್ಕರ್ನ ಹಾಕಿ ಒಂದೆರಡು ಸೀಟಿ ಹೊಡೆಸ್ಕೊಂಡು ಇಟ್ಟೀನಿ ರೀ. ಈಗ ನೋಡ್ರಿ ನಾನು ಅದಕ್ಕೆ ಕೊಬ್ಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಇದ್ರದ್ದೊಂದು ಮಸಾಲೆ ಮಾಡಿಕೊಂಡೆ. ಈಗ ನೋಡ್ರಿ ಒಂದು ಕಡಾಯಿದಾಗ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದಮೇಲೆ ನೋಡಿರಿ ಈಗ ಸಾಸಿವೆ ಹಾಕ್ತೀನಿ. ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೆ ನೋಡಿರಿ, ಮತ್ತು ಕರಿಬೇವನ್ನು ಹಾಕಿದೆ. ಇವು ಮೂರು ಚೆನ್ನಾಗಿ ಸ್ವಲ್ಪ ಫ್ರೈ ಆದ್ಮ್ಯಾಗ ನಾನು ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿನೂ ಹಾಕ್ತೇನೆ ರೀ. ಈಗ ನೋಡಿರಿ ಫ್ರೆಂಡ್ಸ್, ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿದೆ ರೀ. ಮತ್ತು ನಾನು ಮಸಾಲೆ ರುಬ್ಕೊಂಡಂಥ ಮಸಾಲೆನೂ ಇದಕ್ಕೆ ಹಾಕಿದೆ. ಇದು ಎಣ್ಣೆ ಒಳಗೆ ಹಾಕಿ ಚೆಂದಂಗೆ ಒಂದು 2-3 ನಿಮಿಷ ಫ್ರೈ ಮಾಡಿ, 3 ನಿಮಿಷದಿಂದ 4 ನಿಮಿಷ ಚೆಂದಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕ್ರಿ. ಇದು ಫ್ರೈ ಆದ ನಂತರನ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗುರೆಳ್ ಪುಡಿ ಅಂತ ಇರ್ತೈತೆ ರೀ, ಇದನ್ನು ಹಾಕಿದೆ ರೀ. ಈಗ ನೋಡಿರಿ ನಾನು ಕುದಿಸಿಟ್ಟಿದಂಥ ಚೌಳಿಕಾಯಿನ ನೀರು ಸಮೇತನ ಇದಕ್ಕೆ ಹಾಕ್ಕೊಂಡೆ. ಇದನ್ನು ಚೆಂದಂಗೆ ನೀರು ಹೋಗೋ ಮಟ್ಟ ನಾನು ಚೆಂದಂಗೆ ಬೇಯಿಸ್ಕೊತೇನೆ ರೀ. ಈಗ ಬರ್ರಿ ಇನ್ನೊಂದು ಕಡೆ ನಿಮಗೆ ನಾನು ಕಿರಿಕ್ ಸಾಲಿ ಪಲ್ಯನೂ ಹೇಳ್ತೇನೆ. ಇದಕ್ಕೆ ನಾನೊಂದಿಷ್ಟು ಬೆಲ್ಲನೂ ಹಾಕಿದೆ ರೀ. ಬೆಲ್ಲ ನೀವು ಆಪ್ಷನಲ್ ರೀ, ಬೇಕಂದ್ರೆ ಅಷ್ಟೇ ಹಾಕೋರಿ. ಈಗ ನೋಡಿರಿ ನಾನು ಕಿರಿಕ್ ಸಾಲಿ ಪಲ್ಯನ ಚೆಂದಂಗೆ ಸೋಸ್ಕೊಂಡು ತೊಳೆದು ನೀರೊಳಗೆ ನೆನೆ ಇಟ್ಟಿದ್ದೆ ರೀ ಒಂದು ಸ್ವಲ್ಪ ಹೊತ್ತು. ನೋಡಿರಿ ಅದ್ರೊಳಗೆ ಎಷ್ಟು ಹೊಲಸು ಬಂದೈತೆ ನೋಡಿರಿ. ಈಗ ಇದನ್ನು ಬಸಕೋತೀನಿ ರೀ ನಾನು. ಇದಕ್ಕೆ ನಾನು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇಷ್ಟ ತೊಗೊಂಡೇನಿ ರೀ. ಇಷ್ಟ ಸಾಕ್ರಿ ಈ ಪಲ್ಯಕ್ಕೆ. ಇದನ್ನು ಆದ್ರೆ ನೀವು ಬೇಳೆ ಸಾರಿನಾಗೂ ಹಾಕ್ಕೊಂಡು ಮಾಡ್ಕೊಬೋದು ರೀ. ಈಗ ನೋಡಿರಿ ಒಂದು ಕಡಾಯಿದಾಗ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ್ಮ್ಯಾಗ ನಾನು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡೆ. ಅದರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ರೀ. ಇದಕ್ಕೆ ಉಪ್ಪು ನೋಡಿ ಕಡಿಮೆನ ಹಾಕ್ಕೋಬೇಕು. ಇದು ನೋಡೋಕೆ ಇಷ್ಟ ಅನ್ನಿಸ್ತೈತಿ, ಪಲ್ಯ ರೆಡಿ ಆದ್ಮ್ಯಾಗ ಸ್ವಲ್ಪ ಆಗಿಬಿಡ್ತೈತೆ ರೀ. ಈಗ ನೋಡಿರಿ ಇದಕ್ಕೆ ನಾನು ಚೆಂದಂಗೆ ಅಳಗ್ಯಾಡಿಸಿ ಮೇಲೆ ತಳಗ ಮಾಡಿ ಮುಚ್ಚಿಟ್ಬಿಡ್ತೇನೆ ರೀ. ಇದು ತಾನೇ ನೀರು ಬಿಟ್ಕೊತೈತೆ ರೀ. ಈಗ ನೋಡಿರಿ ಫ್ರೆಂಡ್ಸ, ನಮ್ಮ ಕಿರಿಕ್ ಸಾಲಿ ಪಲ್ಯ ಎಷ್ಟಿದ್ದಿದ್ದು ಎಷ್ಟಾಗೈತೆ ನೋಡಿರಿ. ಈಗ ನೋಡಿ ಒಂದು ಕಡೆ ನಾನು ಇವತ್ತು ರೊಟ್ಟಿನೂ ಮಾಡಾಕತ್ತೀನಿ. ಬಿಸಿಲ ನಾನು ರೊಟ್ಟಿ ಮಾಡೋ ಕಡೆನ ಕಿಟಕಿ ಒಳಗಿಂದ ಬಿಸಿಲ ಬೀಳಾಕತ್ತೈತೆ ನೋಡಿರಿ. ಈಗ ನೋಡಿರಿ ರೊಟ್ಟಿನೂ ರೆಡಿ ಆಯ್ತು. ನಮ್ಮ ಚಾನಲ್ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ಈಗ ನೋಡಿರಿ ರೊಟ್ಟಿನೂ ರೆಡಿ ಆದವು. ನಮ್ಮ ಚಾನಲ್ ನಿಮ್ಗೆ ಸೇರಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಗೆ ಇನ್ನಷ್ಟು ವಿಡಿಯೋ ಹಾಕಕ್ಕೆ ಬಾಯ್.